ಸೊ ಇವತ್ತಿನ ರೀಡಿಂಗ್ನಲ್ಲಿ ನಾವು ಚೆಕ್ ಮಾಡಿ ನೋಡೋಣ ಯಾವ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಅವ್ರನ್ನ ನೀವೇನಾದರೂ ಮಿಸ್ ಮಾಡ್ಕೊಳ್ತಿದ್ರೆ ಅವರು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರಾ ಅದನ್ನು ಚೆಕ್ ಮಾಡಿ ನೋಡೋಣ. ಓಕೆ, ಸೊ ಥಿಂಕ್ ಆಫ್ ದಿಸ್ ಪರ್ಸನ್. ಈ ವ್ಯಕ್ತಿ ಬಗ್ಗೆ ಹೆಚ್ಚು ಯೋಚನೆ ಮಾಡಿ ನನ್ನ ಕಾರ್ಡ್ಸ್ನ ಶಫಲ್ ಮಾಡಬೇಕಾದ್ರೆ, ಆ್ಯಂಡ್ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರೋದ್ರಿಂದ ನೀವು ಯಾವಾಗ ಬೇಕಾದರೂ ನೋಡ್ಬೋದು. ಆ ಟೈಮಲ್ಲಿ ನಿಮಗೆ ನಿಮ್ಮ ಲೈಫ್ ಸಿಚುಯೇಷನ್ಗೆ ಇದು ರೆಸನೇಟ್ ಆಗುವಂಥದ್ದು. ಓಕೆ, ಆ್ಯಂಡ್ ಆಲ್ಸೋ ಐ ಡೂ ಫೀಲ್ ಈ ವ್ಯಕ್ತಿ ನೇಮ್ ಸ್ಟಾರ್ಟ್ಸ್ ಫ್ರಮ್ ಎ ಅಥವಾ ಎಸ್, ಎಮ್ ಆರ್ ಎನ್ ಅಂತ. ಓಕೆ, ಈ ಲೆಟರ್ಸ್ ನನಗೆ ಪ್ರಾಮಿನೆಂಟಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಸ್ಕಾರ್ಪಿಯೋ ಸೈನ್ ಇರಬಹುದು ಈ ವ್ಯಕ್ತಿ, ಅಂದರೆ ವೃಶ್ಚಿಕ ರಾಶಿಯವರು ಇರಬಹುದು. ಓಕೆ, ಸೊ ಲೆಟ್ಸ್ ಸಿ. ಕ್ವೀನ್ ಆಫ್ ಕಪ್ಸ್. ಓಕೆ, ಐ ಡು ಫೀಲ್ ಇಲ್ಲ, ಇದು ಒಂದು ಕಡೆ ನನಗೇನೋ ವರ್ಕ್ ಪ್ಲೇಸ್ ಸಿಚುಯೇಷನ್ ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವಿಬ್ಬರು ಒಂದೇ ಕಡೆ ಕೆಲಸ ಮಾಡ್ತಾ ಇರೋವಂಥದ್ದು ಇರಬಹುದೇನೋ. ಆ್ಯಂಡ್ ಆಲ್ಸೋ ನೀವು ಇವ್ರಿಗಿಂತ ಸ್ವಲ್ಪ ಏಜಲ್ಲಿ ದೊಡ್ಡವರಿದ್ದರೂ ಕೂಡ ಇರಬಹುದು, ಅಥವಾ ಈ ವ್ಯಕ್ತಿ ನಿಮಗಿಂತ ಏಜಲ್ಲಿ ಸಿಕ್ಕಾಪಟ್ಟೆನೇ ದೊಡ್ಡವರು, ಆ ಥರ ಏನು ಸಮ್ ಏಜ್ ಗ್ಯಾಪ್ ಇಸ್ ದೇರ್, ಹ್ಯೂಜ್ ಏಜ್ ಗ್ಯಾಪ್ ಇದೆ ನಿಮ್ಮಿಬ್ಬರು ಮಧ್ಯ ಅಂತ. ಓಕೆ, ಸೊ ನಾವು ರೀಡಿಂಗ್ನ ನೋಡಬೇಕು ಅಂತಂದರೆ ಕ್ವೀನ್ ಆಫ್ ವಾಂಡ್ಸ್ ಇರುವಂಥದ್ದು. ಓಕೆ, ಸೊ ಕ್ವೀನ್ ಆಫ್ ವಾಂಡ್ಸ್ ಇರೋದ್ರಿಂದ ಎಲ್ಲೋ ಒಂದು ಕಡೆ ಈ ವ್ಯಕ್ತಿ ನೀವು ರೀಸೆಂಟ್ ಡೇಸಲ್ಲಿ ಈ ವ್ಯಕ್ತಿ ಕಣ್ಣಲ್ಲಿ ಒಂಥರ ತುಂಬ ಗ್ಲೋ ಅಪ್ ಆಗಿದ್ದೀರಾ ಅಂತ, ನೀವು ಡ್ರೆಸ್ ಮಾಡ್ಕೊಳ್ಳೋ ರೀತಿ ಆಗಿರ್ಬೋದು, ನೀವು ಕಾಣಿಸೋ ರೀತಿ ಆಗಿರ್ಬೋದು, ತುಂಬ ಚೆನ್ನಾಗಿ ಆಗಿದ್ದೀರಾ ಅನ್ನೋ ಥರ ಈ ವ್ಯಕ್ತಿಗೆ ಫೀಲ್ ಆಗುತ್ತೆ. ಆ್ಯಂಡ್ ಈ ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರಾ? ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಬಟ್ ಅದು ಹೆಲ್ದಿ ವೇನಲ್ಲಿ ಅಲ್ಲ. ಓಕೆ, ಬಿಕಾಸ್ ಡೆವಿಲ್ ಅಲಾಂಗ್ ವಿತ್ 8 ಆಫ್ ಸ್ವೋರ್ಡ್ಸ್ ಇದೆ. ಸೊ ಖಂಡಿತವಾಗ್ಲೂ ಇದು ಒಂದು ಹೆಲ್ದಿ ವೇನಲ್ಲಿ ಅವ್ರು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇರೋವಂಥದ್ದಲ್ಲ. ಎಲ್ಲೋ ಒಂದು ಕಡೆ ಅವ್ರಿಗೆ ಏನೋ ಒಂದು ಸಣ್ಣ ಒಂದು ಜಲಸ್ ಇರೋವಂಥದ್ದು, ಹೊಟ್ಟೆ ಕಿಚ್ಚು ಅನ್ಬಹುದು. ಅಂದರೆ ಇಲ್ಲಿ 10 ಆಫ್ ಕಪ್ಸ್ ಇದೆ ಆ್ಯಂಡ್ ಆಲ್ಸೋ ನೈಟ್ ಆಫ್ ಪೆಂಟಕಲ್ಸ್ ಇರೋವಂಥದ್ದು ಕೂಡ. ಓಕೆ, ಸೊ ಈ ವ್ಯಕ್ತಿಗೆ ಏನನ್ಸುತ್ತೆ ಅಂದರೆ ನೀವು ಆಲ್ರೆಡಿ ಮೂವ್ ಆನ್ ಆಗಿಬಿಟ್ಟಿದ್ದೀರಾ ಲೈಫಲ್ಲಿ, ತುಂಬ ಖುಷಿಯಾಗಿದ್ದೀರಾ ಅನ್ನೋ ಥರ. ಬಟ್ ಅವ್ರಿಗೆ ಏನಂತ ಫೀಲ್ ಆಗ್ತದೆ, ಇವ್ರು ಹೇಗೆ ನನ್ನನ್ನು ಬಿಟ್ಟು ಮೂವ್ ಆನ್ ಆದರು, ಇವ್ರು ಹೇಗೆ ನಾನು ಇಷ್ಟೊಂದು ಸಫರ್ ಮಾಡ್ತಾ ಇದ್ರು ಈ ವ್ಯಕ್ತಿ ಹೇಗೆ ಖುಷಿಯಾಗಿದ್ದಾರೆ ಅನ್ನೋ ಥರ. ಮೇ ಬಿ ನೀವೇನಾದರೂ ಸ್ಟೇಟಸಲ್ಲಿ ನಿಮ್ಮ ಪಿಕ್ಚರ್ಸ್ನ ಅಪ್ಲೋಡ್ ಮಾಡ್ತಾ ಇರೋವಂಥದ್ದಾಗಿರ್ಬೋದು, ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿರೋದು, ಸೊ ಈ ಥರ ಎಲ್ಲ ಖುಷಿಯಾಗಿರೋಂಥ ಪಿಕ್ಸ್ಗಳನ್ನ ಅಪ್ಡೇಟ್ ಮಾಡ್ತಾ ಇದ್ರೆ ಸೋಷಿಯಲ್ ಮೀಡಿಯಾದಲ್ಲಿ. ಅವ್ರಿಗೆಲ್ಲ ಒಂದು ಕಡೆ ಅದನ್ನು ನೋಡಿ ತುಂಬ ಟ್ರಿಗರ್ ಆಗ್ತಾ ಇದೆ, ತುಂಬ ಕೋಪ ಬರ್ತಾ ಇದೆ. ಬಿಕಾಸ್ ನಾನು ಇಷ್ಟೊಂದು ಇವ್ರನ್ನ ಅಡಿಕ್ಟ್ ಆಗಿದ್ದೀನಿ, ಇವ್ರನ್ನ ಇಷ್ಟೊಂದು ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಬಟ್ ಇವ್ರು ಯಾಕೆ ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾ ಇಲ್ಲ ಅನ್ನೋ ಒಂದು ಅವ್ರಿಗೆ ಆ ಒಂದು ಮೆಂಟಾಲಿಟಿ ಇರೋಂಥದ್ದು. ಬಿಕಾಸ್ ಡೆವಿಲ್ ಇರೋದ್ರಿಂದ ಖಂಡಿತವಾಗ್ಲೂ ಇಟ್ಸ್ ಸಮಥಿಂಗ್ ಅನ್ಹೆಲ್ದಿ. ಓಕೆ, ಏನೊಂದು ಅಡಿಕ್ಷನ್ ಥರ ನಿಮ್ಮ ನೆನಪುಗಳಾಗಿರ್ಬೋದು, ಏನೇ ಆಗಿರ್ಬೋದು. ಬಟ್ ಅವ್ರು ನಿಮ್ಮಿಂದ ದೂರ ಹೋಗ್ಲಿಕ್ಕೆ ಟ್ರೈ ಮಾಡಿದ್ರು, ಅವ್ರಿಗೆ ಆಗ್ತಾ ಇಲ್ಲ. ಬಟ್ ಎಲ್ಲ ಒಂದು ಕಡೆ ನೀವು ನೀವು ಇವಾಗ ಏನು ಡ್ರೆಸ್ಅಪ್ ಆಗ್ತಾ ಇದ್ದೀರಾ, ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಗ್ಲೋ ಅಪ್ ಆಗಿದ್ದೀರಾ, ಗ್ರೂಮ್ ಆಗ್ತಾ ಇದ್ದೀರಾ ನಿಮ್ಮನ್ನು ನೀವು, ಅಥವಾ ನಿಮ್ಮ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ. ಸೊ ಅದು ಅವ್ರಿಗೆಲ್ಲ ತುಂಬ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಎಲ್ಲ ಒಂದು ಕಡೆ ನೀವು ಬದಲಾಗಿದ್ದೀರಾ, ತುಂಬ ಈಸಿಯಾಗಿ ಮೂವ್ ಆನ್ ಆಗಿಬಿಟ್ಟಿದ್ದೀರಾ ಅನ್ನೋ ಒಂದು ಭಯ ಕೂಡ ಅವ್ರಿಗೆ ಇರುವಂಥದ್ದು.